ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಡ್ತೀನಿ. ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ನನ್ನ ಮೊದಲ ಪ್ರಶ್ನೆ ಇರ್ತಕ್ಕಂಥದ್ದು, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರೆ. ಈ ಪ್ರಕರಣ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಶುರುವಾಗಿದ್ದು ಆ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿ ಏನೋ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದ ಅಂತ. ನೋಡಿ, ಕಾನೂನನ್ನು ಕೈಗೆತ್ಕೋಬಾರ್ದು ಯಾರು ಅಂತ ನಮ್ಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಆ ಥರ ಯಾರೋ ತುಂಬ ಪದೇ ಪದೇ ತೊಂದರೆ ಕೊಡ್ತಾ ಇದ್ರೆ ಪೊಲೀಸ್ ಮೊರೆ ಹೋಗ್ಬೋದಾಗಿತ್ತು, ಪೊಲೀಸರ ಮುಖಾಂತರ ಆತನಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಹೊರಟಿದ್ದು ಎಷ್ಟರ ಮಟ್ಟಕ್ಕೆ ಸರಿ? ಸರ್, ಇದು ಈ ಸೋಷಿಯಲ್ ಮೀಡಿಯಾದೊಳಗಡೆ ಈ ಥರ ಪೋಸ್ಟ್ ಹಾಕಿ ಅವ್ರನ್ನ ಹುಡ್ಕೊಂಡೋಗಿ ಮರ್ಡರ್ ಮಾಡಿರ್ತಕ್ಕಂಥವು ತುಂಬ ಜಾಸ್ತಿ ಇದ್ದಾವೆ. ನಾವು ಇನ್ವೆಸ್ಟಿಗೇಟ್ ಮಾಡಿದ್ದೀವಿ. ಸಣ್ಣ 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 ವಿಚಾರಕ್ಕೆಲ್ಲ ಹೋಗಿ ಸಿಗಾಕಬಿಟ್ಟು ಮರ್ಡರ್ ಮಾಡಿಬಿಟ್ಟು ತೊಗೊಂಡೋಗಿ ಬಾಡಿ ಎಲ್ಲೋ ಡಿಸ್ಪೋಸ್ ಮಾಡಿಬಿಟ್ಟು ಈ ಥರದವೆಲ್ಲ ನಡೀತಾ ಇರ್ತವೆ. ಅದು ಸೊಸೈಟಿನಲ್ಲಿ ಈಗಲೂ ನಡೀತಾ ಇದ್ದಾವೆ. ಆದರೆ ಇಂಥ ಪರಿಸ್ಥಿತಿ ಇದ್ದಾಗ ಒಬ್ಬ ಮನುಷ್ಯ ನಾನು ಒಂದು ಅನ್ನುವಂಥ ಒಂದು ಸ್ಟೇಟಸ್ ಇದ್ದಂಥವನು ಮತ್ತು ಗುರುತಿಸ್ಕೊಂಡಿರ್ತಕ್ಕಂಥವನು, ಸಮಾಜಮುಖಿಯಾಗಿರ್ತಕ್ಕಂಥವ್ರು, ಇಂಥದ್ದು ಏನೇ ಹಾಕಿದಾಗ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಅವರು. ಹೌದು, ಎಲ್ಲ ಥರವಾದಂಥದ್ದು ಪ್ರತಿಯೊಂದು ಅದು ತಿಪ್ಪೆ ಇದ್ದಂಗೆ ಅದು ಹೊಲಕ್ಕೆ ತಗೊಂಡೋಗಿ ಹಾಕಿದ್ರು ಗೊಬ್ಬರ ಚೆನ್ನಾಗಿ ಬೆಳೆ ಬರ್ತದೆ. ಅಷ್ಟು ಮಾತ್ರ ಮಾಡಬೇಕೇ ಹೊರತು ನಾವು ಇದರಿಂದೇ ಹೋಗಿ ಚೇಸ್ ಮಾಡಿ ಅವನು ಯಾರೋ ಮಾಡ್ತಾರೆ ಇಂಥ ಮನಸ್ಥಿತಿಗಳ ವಿರುದ್ಧವಾಗಿ ಎಂದೂ ಹೋಗಬಾರ್ದು. ಹೋದವನು ಮೂರ್ಖ, ಅವನು ಬುದ್ಧಿವಂತ ಅಲ್ಲ, ದಡ್ಡ ಅವನು. ಆ್ಯಕ್ಚುಲಿ ಯಾವ ಕಾರಣಕ್ಕೂ ಹೋಗಬಾರ್ದು. ನಾವು ಅದ್ರಲ್ಲಿ ಇರ್ತೀವ, ನಾವು ಅದನ್ನೆಲ್ಲ ಸಹಿಸ್ಕೋಬೇಕು. ಅದ್ರಲ್ಲಿ ಇರಲ್ವಾ, ನೀವು ಈಚೆ ಬಂದ್ಬಿಡಿ. ಯಾರು ಈ ಜಗತ್ತಲ್ಲಿ ಯಾರು ಅದನ್ನೇನು ನಮಗೇನು ಅಡ್ಡ ಮಾಡಿಲ್ಲ. ಆ ಕಾರಣಕ್ಕೆ ಇದ್ರೊಳಗಡೆ ಇದ್ಕೊಂಡು ಇದ್ರೊಳಗಡೆನೇ ಸಿಗಾಕೊಂಡು ಈ ಪಾತಕ ಲೋಕದೊಳಗೆ ಒಳಗಡೆ ಹೋಗಿ ಇಂಥದ್ದೆಲ್ಲ ಅನುಭವಿಸ್ತದೆ ಇದೆಯಲ್ಲ, ಇದರ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರ್ತಕ್ಕಂಥವ್ರ ಕೆಲಸಗಳಷ್ಟೇ ಹೊರತು ಯಾರೂ ಅವ್ರು ಸುತ್ತಾ ಇರ್ತಾರಲ್ಲ ಅವ್ರುಗಳಾದ್ರೂ ಬುದ್ಧಿವಂತರು ಇರಬೇಕಲ್ಲ. ಸುತ್ತಾ ಇರ್ತಕ್ಕಂಥ ಪಟಾಲಂಗಳು ಸುತ್ತಾ ಇರ್ತಕ್ಕಂಥವರೆಲ್ಲ ಬುದ್ಧಿವಂತರ ಇಲ್ಲದೆ ಇದ್ದಂಥ ಸಮಯದಲ್ಲಿ ಇಂಥ ಎಲ್ಲ ಅನಾಹುತಗಳಾಗ್ತವೆ. ಇವ್ರು ಭಾಳ ಹಿಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನಾನು ಸುತ್ತಾ ಇರ್ತಕ್ಕಂಥ ಪಠಾಲಂಗಳು ಅಂದರೆ ಅವ್ರನ್ನ ಬೆಳೆಸ್ಕೊಳ್ಳಲ್ಲ ಇವ್ರು. ಯಾಕೆ ಅಂತಂದರೆ ಅವ್ರು ಎತ್ತ ಕಣ್ಣನೇ ಬಹುಪರಾಕನ್ನಲ್ಲ. ಅವ್ರು ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು, ಈ ಥರ ಹೋಗ್ಬೇಕು ಅಂತ ಹೇಳ್ಕೊಟ್ಟಾಗ ಅಂಥದ್ದು ಇವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಭಾಳ ದಿವಸದಿಂದ ಇಂಥ ಪಠಾಲಂಗಳ ಮಧ್ಯೆ ಜನ ಬೆಳೆದ್ಬಿಟ್ಟಾಗ ಅಂಥವ್ರನ್ನ ಯಾವ ಕಾರಣಕ್ಕೂ ಬಂದು ಒಳಗಡೆಗೆ ಬಿಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಬಟ್ ಎಲ್ಲಿವರೆಗೂ ಬಿಟ್ಕೊಳ್ಳಲ್ವೋ ಅಲ್ಲಿವರೆಗೂ ಇಂಥ ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡ್ತಾನೆ ಇರ್ತಾರೆ, ಇಂಥ ಸಮಸ್ಯೆ ಒಳಗಡೆ ಸಿಗಾಕೊಳ್ತಾನೆ ಇರ್ತಾರೆ. ಆಮೇಲೆ ಇದು ಭಾಳ ಈಸಿ ಅಂತ ಅನ್ನುವಂಥದ್ದು ಅವ್ರು ತಗೊಬಿಡ್ತಾರೆ. ಇದೇನು ಭಾಳ ಸುಲಭ ಬಿಡು, ಯಾರು 3 ಜನ ಕಳಿಸ್ಬಿಟ್ಟು ನಾವು ಅಲ್ಲಿಗೆ ಸರೆಂಡರ್ ಮಾಡಿಸ್ಬಿಟ್ರೆ ನಾವೇ ಇದಕ್ಕೆ ಯಾವುದೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇತ್ತು ನಂದು ಅವ್ರ ಮಧ್ಯ, ಪೊಲೀಸವ್ರು ಮಂಗರು ಅದೇ ಥರ ಕೇಳ್ಬಿಡ್ತಾರೆ, ಅರೆಸ್ಟ್ ಮಾಡ್ಬಿಟ್ಟು ಹಿಂಗಿದ್ದಾವೆ. ಪೊಲೀಸವ್ರು ಏನು ಮಂಗರು ಅಂತ ಈ ಥರದವ್ ಮಾಡಿಬಿಟ್ಟಿರೋರು ಇದ್ದಾರೆ, ಮಾಡಲಿಲ್ಲ ಅನ್ನೋಂಗಿಲ್ಲ. ಪೊಲೀಸಲ್ಲಿ ಈ ಥರ ಕಳಿಸ್ಕೊಟ್ಬಿಟ್ಟಾಗ ಹೌದಾ ಸಿಕ್ಬಿಟ್ರಪ್ಪ ಸದ್ಯ ಹೆಂಗೆ ಮಾಡಿದ್ರೋ ಸರ್, ಹಿಂಗೆ ಮಾಡಿದ್ರು ಸರ್, ಆಯಿತು ಹೋಗಿ ಅಂತ. ಬಟ್ ಎಲ್ಲ ಹಂಗಾಗಲ್ಲ. ಎಲ್ಲ ದಿವಸ ಆ ಥರ ಆಗೋದಿಲ್ಲ. ಈ ಥರ ಎಷ್ಟು ದಿವಸ ಅಂತ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ? ಹೌದೌದು, ಸಾಧ್ಯನೇ ಆಗೋದಿಲ್ಲ. ನೋಡಿ, ಅವ್ರು ಯಾವ ಮಟ್ಟಕ್ಕೆ ಹೋಗವ್ರೆ, ನಾವು ಮಾಡಿದ್ದೀವಿ ಇದನ್ನು, ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಮರ್ಡರ್ ಕೊಲೆನ ಅಂತ ಒಪ್ಕೊಳ್ಳುವಂಥ ಮಟ್ಟಕ್ಕೆ ಇರ್ತಕ್ಕಂಥ ಸುತ್ತಲೂ ಒಂದು ದಡ್ಡರ ಗುಂಪಿದೆ ಅಂದರೆ ಅವನನ್ನೇ ಅವ್ನು ತ್ಯಾಗ ಮಾಡ್ಕೊಳ್ಳುವಂಥ ಗುಂಪನ್ನ ಸೃಷ್ಟಿ ಮಾಡ್ಕೊಂಡವ್ರೆ ಅಂದರೆ ಅದರಿಂದ ಅನುಮಾನನೇ ಅಲ್ಲಿ ಬರುತ್ತೆ. ಅಲ್ಲ, ಅವ್ರನ್ನ ಅದರಿಂದ ಇವ್ರು ಈಚೆ ಬರ್ತಾರಾ? ಇಂಥವ್ರು ಇವ್ರನ್ನ ಬಿಟ್ಟು ಮುಂದೆ ಬರ್ಬೇಕಾ? ಅವರು ಅದ್ರ ಸುತ್ತ ಒಳಗಡೆ ಇದ್ರೆ ಇದ್ರೊಳಗಡೆ ಅವ್ರು ಇದ್ದೇ ಇರ್ತಾರೆ. ಸರ್, ಈಗ ತನಿಖೆ ಆಯಾಮದ ಬಗ್ಗೆ ಮಾತಾಡೋಣ. ಸೊ ಕ್ರೈಮ್ ಸೀನಲ್ಲಿ ಏನೆಲ್ಲ ಮುಖ್ಯ ಆಗುತ್ತೆ? ಈಗ ಇವರೇ ಕನ್ವಿಕ್ಟ್ ಆಗಬೇಕು ಅಥವಾ ಇವರೇ ಅಪರಾಧಿಗಳು ಅಂತ ಪ್ರೂವ್ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಇರುವಂತಹ ಸವಾಲು ಈ ಕೇಸ್ನಲ್ಲಿ ಏನು? ನೋಡಿ, ಈ ಕೇಸ್ ಮೇಡಮ್ ಇದು ಲಾರ್ಜರ್ ಕಾನ್ಸ್ಪಿರಸಿ. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಕಾನ್ಸ್ಪಿರಸಿ. ಯಾಕೆಂದರೆ ಕಿಡ್ನ್ಯಾಪ್ ಮಾಡ್ಕೊಂಡು ತೊಗೊಂಡು ಬಂದಿರುವಂಥದ್ದು. ಹೌದೌದೌದು, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸಸ್ಗಳು ಪ್ರಾರಂಭ ಆಗ್ತದೆ. ಅಲ್ಲಿಂದ ಯಾರ್ಯಾರೆಲ್ಲ ಅವನು ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಅಪ್ ಟು ಟಿಲ್ ಏನು ಆ ಒಂದು ಶೆಡ್ ಕರ್ಕೊಂಡು ಬಂದು ಡಿಟೈನ್ ಮಾಡೋವರೆಗೂ ಎವ್ರಿಥಿಂಗ್ ಇಟ್ ಈಸ್ ಅಕೌಂಟಬಿಲಿಟಿ. ಪ್ರತಿಯೊಬ್ಬರು ಹೆಂಗೆ ಟ್ರಾವೆಲ್ ಮಾಡಿದ್ರು, ಯಾರ್ಯಾರು ಟ್ರಾವೆಲ್ ಮಾಡಿದ್ರು, ಇಟ್ ಈಸ್ ವೆರಿ ಈಸಿ ಟು ಎಕ್ಸೆಸ್ ಆಲ್ ಡೇಟಾ. ಅದೇನು ಕಷ್ಟದ ಕೆಲಸ ಆಗೋದಿಲ್ಲ. ಎಷ್ಟು ಜನ ಬಂದರು, ಇವ್ನ ಜೊತೆ ಬಂದರು, ಯಾಕೆ ಇಲ್ಲಿ ಮೂವ್ ಆದರು ಅಂತ ಅನ್ನುವಂಥದ್ದು ವಿತಿನ್ ಸ್ಪ್ಯಾನ್ ಆಫ್ 10 ಮಿನಿಟ್ಸಲ್ಲಿ ತಿಳ್ಕೊಬಿಡ್ಬೋದು. ಅವ್ರ ಜೊತೆಯಲ್ಲೇ ಮೂವ್ ಆದವ್ರು ಯಾರು ಅಂತ ಇವ್ರು ಏನು ಹೇಳಬೇಕಾದಿಲ್ಲ. ಕೋ ಅಕ್ಯೂಸ್ಡು ಅವರು ಇನ್ನೊಬ್ಬರನ್ನ ಯಾರು ಇಬ್ಬರನ್ನ ಬಿಟ್ಬಿಟ್ಟಿರ್ಬೋದು. ಅವ್ರು ಹೇಳಿದೆ ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಅದೆಲ್ಲ ಐಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈಗಿನ ಒಂದು ನಾವು ಅನಾಲಿಟಿಕಲ್ ಥಿಯರಿ ಪ್ರಕಾರ ಅಲ್ಲಿಂದ ಬಂದಾದ್ಮೇಲೆ ಏನಾಗುತ್ತೆ, ಒಳಗಡೆ ಈ CCTV ಫುಟೇಜ್ಗಳು ಏನು ಮಾಡ್ತೀವಿ, ತನಿಖೆಯಲ್ಲಿ ಒಂದು ಸಮಸ್ಯೆಗಳಾಗ್ಬಿಡ್ತದೆ. ನಾವುಗಳೆಲ್ಲ ಮಾಡ್ತಾ ಇರ್ತೀವಿ, ಸೀನಿಯರ್ ಆಫೀಸರ್ಗಳು ನಮಗೆಲ್ಲ ಹೇಳ್ತಾ ಇರ್ತಾರೆ, ಅವರು ಅಂದರೆ ನಾವು ಹೇಳ್ತಾ ಇರ್ತೀವಿ, ಅವ್ರು ಮಾಡೋದಕ್ಕೆ ಇದು ಮಾಡಿ ಅಂತ ಹೇಳ್ತಾ ಇರ್ತಾರೆ, ಇದನ್ನು ತೊಗೋಬೋದು, ಇದನ್ನು ಬಿಡ್ಬೋದು. ಇದನ್ನೆಲ್ಲ ಈ ಕೇಸ್ನ ಭಾಳ ತುಂಬ ಚೆನ್ನಾಗಿ ಏನೇನು ಮಾಡಬೇಕು ಅನ್ನುವಂಥದ್ದಕ್ಕೆಲ್ಲ ಅವ್ರ ಕಡೆಯಿಂದ ತಿಳುವಳಿಕೆಗಳು ಬರ್ತಾ ಇರ್ತವೆ. ಅಷ್ಟೇ ಬುದ್ಧಿವಂತ ತನಿಖಾಧಿಕಾರಿನೂ ಆಗಿರಬೇಕು. ಯಾಕೆಂತಂದರೆ ಇವನ ಮಟ್ಟನೂ ಭಾಳ ತುಂಬ ಎತ್ತರದಲ್ಲಿರಬೇಕು. ಈ ಟೆಕ್ನಿಕಲ್ ಎವಿಡೆನ್ಸಸ್ಗಳ ಬಗ್ಗೆ ಆಗಲೇ ಅರ್ಥ ಮಾಡಿಕೊಂಡು ಕರಗಿಸ್ಕೊಂಡು ಕೋರ್ಟ್ಗಳಲ್ಲಿ ಅನಾಹುತ ಯಾವುದು, ಅನಾಹುತ ಅಲ್ಲ ಯಾವುದು, ಇದನ್ನೆಲ್ಲದರಲ್ಲೂ ಪಾಠ
ಪಾಠ ಕಲ್ತ್ಬಿಟ್ರೆ ಇದನ್ನು ಇಂಥ ಕೇಸಸ್ಗಳನ್ನ ಭಾಳ ಅದ್ಭುತವಾಗಿ ಮಾಡ್ಬೋದು. ನೋಡಿ ಎಲ್ಲ ಮಾಡ್ತಾ ಇರ್ತಾರೆ, ಒಂದೊಂದು ಸುಮಾರು ಕೇಸ್ಗಳಲ್ಲಿ ಏನು ಮಾಡಿಬಿಡ್ತಾರೆ ಮಾಡುವಂಥ ಬರದಲ್ಲಿ ಈ CCTVಗಳು ಈಗ ಯಥಾ ಪ್ರಕಾರ DVRಗಳನ್ನ ಸೀಸ್ ಮಾಡಿಬಿಡ್ತಾರೆ. CCTV ಫುಟೇಜು ನೋಡಿದ್ರು ಗಾಡಿ ಹೋಯ್ತು ಅಂದ್ಬಿಟ್ಟು ಅಂತ ಮಾಡಿಬಿಡ್ತಾರೆ. ಆ ಇನ್ವೆಸ್ಟಿಗೇಷನ್ ತನಿಖೆನ ಅದ್ರ ಒಳಗಡೆ ಯಾವ ಮಾಡಿದ್ದಾರೆ ಅನ್ನುವಂಥದ್ದು ದಾಖಲಾತಿನಲ್ಲಿರುತ್ತೆ. ಯಾವ ಟೈಮಿಂದ ಯಾವ ಟೈಮ್ ಒಳಗಡೆ ನಾವು ಮಾಡಿದ್ದೀವಿ ಈ ತನಿಖೆನ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ದಾಖಲಾತಿನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದ್ರ ಪ್ರಕಾರನೇ CCTV ಇಡಬೇಕು. ಈಗಿರ್ತಕ್ಕಂಥ 50%ಇಂದ 75% ಏನು CCTVಗಳು ನಮ್ಮ ಏನು ಲೀಗಲ್ ಟೈಮ್ ಏನಿರ್ತದಲ್ಲ ಆ ಟೈಮ್ಗೆ ಇರಲ್ಲ. ಅವು ಒಂದು ಸಾರಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದನ್ನು ಪದೇ ಪದೇ ಅದರ ಟೈಮ್ ಸೆಟ್ಗಳನ್ನ ನಾವು ಮಾಡ್ಕೋಬೇಕು. CCTV ಯಾವುದು ನಮ್ಮ SDR ಒಳಗೆ ಏನು ಬರುತ್ತಲ್ಲ ಅದು ಆ ಒಂದು ಇದರೊಳಗಡೆ ಪದೇ ಪದೇ ಸೆಟ್ ಒಂದೊಂದು ಸಾರಿ 2 ಗಂಟೆ ಹಿಂದೆ ಹೊಟ್ಟೋಗ್ತದೆ, 3 ಗಂಟೆ ಹಿಂದೆ ಹೊಟ್ಟೋಗ್ತದೆ, ಹೋಗ್ತಾನೇ ಇರ್ತದೆ. ಅದು ಪರ್ಮನೆಂಟಾಗಿ ಡೇಟ್ ನಿಂತ್ಕೊಳ್ಳೋದೇ ಇಲ್ಲ. ಆ ಸಮಯದಲ್ಲಿ ಏನಾಗ್ತದೆ ಅಂತ ಅಂದರೆ ಅಲ್ಲಿ ಹೋದಾಗ ನೋಡಿದ ತಕ್ಷಣನೇ CCTV ಹೋದ ಆಯ್ತು, ಕಾರ್ ಹೋಯ್ತು, ಕಾರ್ ಬಂದು ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಹೌದು,